ನಮಸ್ಕಾರ ಸ್ನೇಹಿತರೆ. ಅವರ ವಾಸ್ತು ಕನ್ಸ್ಟ್ರಕ್ಷನಿಂದ ಪಂಚಭೂತ ಎನರ್ಜಿ ಬಗ್ಗೆ ಪ್ಲಾಟ್ ಸೈಜು 9 ಮತ್ತು ಪ್ಲಾಟ್ ನಂಬರ್ 9 ಬಾಕಿ ಇತ್ತು. ಅದರ ಬಗ್ಗೆ ಪ್ರತ್ಯೇಕವಾಗಿ ಹೇಳ್ತಿದ್ದೀನಿ. 9 ಪ್ಲಾಟ್ ನಂಬರ್ ಬಂದರೆ ಏನೇನಾಗುತ್ತೆ ಏನೇನಿಲ್ಲ ಅನ್ನೋದು ಸವಿಸ್ತಾರವಾಗಿ ಹೇಳುತ್ತೇನೆ. ನಮ್ಮದು ನವಗ್ರಹ ಮಂಡಳ ಮತ್ತು ಅವರ ಮಂಡಳದಾಗ ಹಾಕೊಂಡು ನೋಡಿ ಚೆಕ್ ಮಾಡಿದಾಗ 9 ನಂಬರ್ ಬಂತಂದರೆ ಯಜಮಾನ ಉದ್ಯೋಗದಲ್ಲಿ ಸ್ವಲ್ಪ ಕಿರಿಕಿರಿ, ವ್ಯಾಪಾರ ಮಾಡಿದರೆ ವ್ಯಾಪಾರ ಅರ್ಧಕ್ಕೆ ನಿಲ್ಲಿಸೋದು, ಆಸಕ್ತಿ ಇಲ್ಲದೆ ಇರೋದು ವ್ಯಾಪಾರ ಮಾಡಿದ್ರೆ ಈ ಥರ ಪ್ರಾಬ್ಲಮ್ಸ್ ಇರುತ್ತೆ. ಮತ್ತು ಯಜಮಾನನ ಹೆಂಡತಿ ಅವರು ಗಂಡನ ಮಾತನ್ನು ಕೇಳೋಂಗಿಲ್ಲ, ಸ್ವಲ್ಪ ಬೇಜಾವೃತನ ಮಾಡ್ತಾರೆ. ಹೆಚ್ಚು ಕಮ್ಮಿ ಜಾಸ್ತಿ ಗಂಡ ಏನಾರು ಮಾಡಿದ್ರಂದ್ರೆ ಡೈವರ್ಸ್ ಕೊಡ್ತೀನೋ ಅನ್ನೋ ಲೆಕ್ಕದಾಗ ಮಾತಾಡ್ತಾರೆ. ಮಕ್ಕಳು ತಂದೆ ತಾಯಿ ಮಾತನ್ನು ಕೇಳೋಂಗಿಲ್ಲ, ಹಠಮಾರಿತನ ಜಾಸ್ತಿ ಇರುತ್ತೆ. ಏನು ಹೇಳ್ತಾರೆ ಮಕ್ಕಳು ಬರೀ ಏನು ಹೇಳ್ತಾನೆ ಅನ್ನೋದು ಕಿರಿಕಿರಿಯಿಂದ ಮಕ್ಕಳು ಮಾತು ಕೇಳೋಂಗಿಲ್ಲ. ಮತ್ತು ಹೊಳ್ಳಿ ಯಜಮಾನನ ಗಂಡನಿಗೆ ಅತಿ ಕಿರಿಕಿರಿ ಆತಂದ್ರೆ ಸ್ವಲ್ಪ ಗೊತ್ತಲ್ಲ ಇದೇನು ಮಾಡ್ಕೊತಾರ ನನ್ನ ಮಕ್ಕಳನ್ನು, ಆ ಥರ ವಿಕೋಪಕ್ಕೂ ಹೋಗ್ಬೋದು, ಸಾವೂ ಆಗ್ಬೋದು. ಯಜಮಾನನ ಬೆಸಂಖ್ಯೆಯಲ್ಲಿ ಹೆಣ್ಮಕ್ಕಳು ಲವ್ ಅಫೇರಿಯರು ಮಾಡೋ ಚಾರ್ಜಸ್ ಜಾಸ್ತಿ ಇರುತ್ತದೆ. ಗಂಡು ಮಕ್ಕಳು ಸಮಸ್ಯೆ ಇದು ಸೇಮ್, ಅವರು ಈ ಥರ ಇಂಟರ್ ಕಾಸ್ಟಲ್ಲಿ ಆಗ್ತಾರೆ ಅಂತ ಈ ನಮ್ಮ 9 ನಂಬರ್ನ ಹೇಳೋದು. ಈ 9 ನಂಬರ್ ಬಂದವರು ಯಾರಾದರೂ ಬೇರೆಯವ್ರಿಗೆ ದುಡ್ಡು ಕೊಟ್ಟರೆ ಒಳ್ಳೆ ದುಡ್ಡು ಬೇರೆಯವ್ರು ಕೊಡುವಲ್ಲ, ಇವ್ರಿಗೆ ದ್ರೋಹ ಮಾಡ್ತಾರೆ. ಆ ಥರ ಸಿಚುವೇಶನು ಜಾಸ್ತಿ ಇರುತ್ತದೆ. ಯಜಮಾನನ ಹೆಂಡತಿ ಆಗಲಿ ಮಕ್ಕಳಾಗಲಿ ಹಣದ ವ್ಯವಹಾರದಲ್ಲಿ ಮೋಸ ಹೋಗ್ತಾರೆ. ಯಾರೇ ಆಗಲಿ ಅವರು ಮೊಮ್ಮಕ್ಕಳು ಇದ್ರೂ ಯಜಮಾನನ ಮೊಮ್ಮಕ್ಕಳು ಯಾರೇ ಆಗಲಿ, ಮಗನ ಮಗಳಾಗಲಿ ಅವರು ಸ್ವಲ್ಪ ದಾರಿ ತಪ್ಪೋ ಚಾನ್ಸಸ್ಸು ಜಾಸ್ತಿ ಇರ್ತದೆ. ಮನೆಯಲ್ಲಿ ಸಾವು ನೋವುಗಳು ಜಾಸ್ತಿ ಆಗುತ್ತದೆ ಅಂತ ಹೇಳ್ತು. 9 ಅಂದ್ರೆ ಮಂಗಳ ರೂಲ್ ಗೊತ್ತಲ್ಲ ಎಲ್ಲರಿಗೂ, ಫುಲ್ಲು ಸ್ಟ್ರಿಕ್ಟ್ ಇರುತ್ತೆ, ಆ ಥರ ಇರುತ್ತೆ. ಹಾಗಾಗಿ 9 ನಂಬರು ಅಂತಂದ್ರೆ ನಮ್ಮ ಈ ಪ್ಲಾಟ್ ಸೈಜಿಗೆ ಭಾಳ ಹುಷಾರಿಂದ ನೋಡಿ ಪರ್ಚೇಸ್ ಮಾಡ್ತಾ ಹೋಗ್ಬೇಕಂತಂದು ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಆದರೆ 9 ಮಾತ್ರ ಎಲ್ಲರಿಗೂ ಗೊತ್ತಿರೋದು ಭಾಳ ಟೈಟು ಸ್ಟ್ರಿಕ್ಟು ಇರುತ್ತೆ. ಹಾಗಾಗಿ ಯಾರಾದ್ರೂ 9 ನಂಬರ್ ತೊಗೋಬೇಕಂದ್ರೆ 9 ನಂಬರ್ನಲ್ಲಿ ಯಾರು ಹುಟ್ಟಿರಿ 9, 18 ಮತ್ತು 27ನೇ ತಾರೀಕು ಯಾರು ಇರ್ತಾರೆ ಅವ್ರಿಗೆ ಸ್ವಲ್ಪ ನಿಮಗೆ ಎಫೆಕ್ಟ್ ಮಾಡುತ್ತಾ ಅಂತ ಹೇಳುತ್ತೆ. ಹಾಗಾಗಿ ಈ ನಮ್ಮ ತ್ರಿಕೋನ ಮಂಡಲದಾಗ ಅಗ್ನಿತತ್ವ 9 ಆಕಾಶತತ್ವ 9 ಭೂತತ್ವ 9 ಬಂತಂದ್ರೆ ಇವೆಲ್ಲ ಸಮಸ್ಯೆಗಳು ಇವರಿಗೆ ಅನ್ವಯ ಆಗುತ್ತದೆ. ಹಾಗಾಗಿ ಯಾರಾದರೂ 9 ನಂಬರ್ ಇತ್ತಂದ್ರೆ ಸ್ವಲ್ಪ ಕುಲಂಕುಷವಾಗಿ ಪ್ಲಾಟ್ ನಂಬರ್ 9 ಮತ್ತು ಪ್ಲಾಟ್ ಸೈಜ್ 9 ಬಂದು ಇನ್ನೊಂದು ಸಮಸ್ಯೆ ಅಂತ ಇದೆ. ಆದರೆ ಇದೆಲ್ಲರಿಗೂ ಅನ್ವಯ ಆಗಂಗಿಲ್ಲ. 9 ನಂಬರ್ ಯಾರು ಹುಟ್ಟಿರ್ತಾರೆ ಅವರಿಗೆ ಇದು ಸಮಸ್ಯೆ ಆಗುತ್ತೆ. ಮತ್ತು ದಕ್ಷಿಣ ದಿಕ್ಕಿನಾಗ ನಿಮ್ಗೇನಾದರೂ ಸಮಸ್ಯೆ ಐತಪ್ಪ ಅಂದಾಗ ಅವ್ರಿಗೆ ಇದು ಅನ್ವಯ ಆಗುತ್ತದೆ. ಹಾಗಾಗಿ ಅಗ್ನಿತತ್ವ 9 ಬಂದ್ರೆ ಏನೇನು ಸಮಸ್ಯೆ ಆಗುತ್ತೆ ಅನ್ನೋದು ಕುಲಂಕುಷವಾಗಿ ಮುಂದೆ ಹೇಳ್ಕೊಡ್ತೀನಿ ನಿಮಗೆ. ಅಗ್ನಿತತ್ವ 1ರಿಂದ 9 ಬಂದ್ರೆ ಏನೇನು ಸಮಸ್ಯೆ ಐತಿ, ಏನೇನು ಅನುಕೂಲ ಐತಿ, ಏನೇನು ಅನಾನುಕೂಲ ಅದ ಅನ್ನೋದು ಹೇಳ್ತೀನಿ. ಈಗ ಮನ್ಯಾಗ ಏನೋ ಒಂದು ವಾಸ್ತು ಸಮಸ್ಯೆ ಐತಪ್ಪ ಅಂದ್ರೆ ಮನೆಯಲ್ಲಿದ್ದರು ಎಲ್ಲರಿಗೂ ಸಮಸ್ಯೆ ಇರಂಗಿಲ್ಲ. ಈ ಮಂಡಳದಾಗ ಯಾರಿಗೆ ಸಮಸ್ಯೆ ಬರುತ್ತೋ ಅವ್ರಿಗೆ ಮಾತ್ರ ಅನ್ವಯವಾಗುತ್ತದೆ ಅದು. ಈಗ ಒಂದು ಸಮಸ್ಯೆ ಬಂತಂದ್ರೆ ಪೂರ್ವ ದಿಕ್ಕಿನಾಗ ನೀವೇನಾದ್ರು ಪಿಟ್ಟು ಉಂಡಿ ದೇವ್ರ ಕೋಲಿ ಇಟ್ಕೊಂಡ್ರೆ ಮಕ್ಕಳು ಕಿರಿಕಿರಿ, ಗಂಡು ಮಕ್ಕಳಿಗೆ ಕಿಡ್ನಿ ಸಮಸ್ಯೆ, ಕಾಲು ನೋವು, ಈ ಥರ ಎಲ್ಲ ಈ ಅಗ್ನಿತತ್ವ 1 ಬಂದು ಬರುತ್ತೆ. 2 ಇತ್ತಂದ್ರೆ ಈಶಾನ್ಯ ದಿಕ್ಕಿನಾಗ ಸಮಸ್ಯೆ, ಏನದ ನೀವು ಬಾತ್ರೂಮು ಟಾಯ್ಲೆಟು ಮಾಡ್ಕೊಂಡ್ರೆ, ಬೆಡ್ರೂಮ್ ಮಾಡ್ಕೊಂಡ್ರೆ ಯಾರ್ಯಾರಿಗೆ ಏನೇನು ಸಮಸ್ಯೆ ಆಗತ್ತೆ. ಹಿಂಗೆ ಈ ಥರ ಆ ದಿಕ್ಕಿನಾಗ ಒಂದು ರೂಲ್ ಇರುತ್ತೆ. ಹಾಗಾಗಿ ಅಗ್ನಿತತ್ವ 1ರಿಂದ 9 ಬಂದ್ರೆ ನಿಮ್ಮ ಮನೆಗೆ ಏನಾದ್ರು ಸಮಸ್ಯೆ ಇದ್ರೆ ಮಾತ್ರ ಅದ್ರ ರಿಸಲ್ಟ್ ಅವ್ರಿಗೆ ಎಷ್ಟೋ ಸಂಬಂಧ ಇರುತ್ತೆ, ಎಲ್ಲರಿಗೂ ಸಂಬಂಧ ಇರೋಂಗಿಲ್ಲ. ಎಲ್ಲರೂ ಹೆದರ್ಕೊಳ್ಳೋಂಥದ್ದು ಏನು ಇರೋಂಗಿಲ್ಲ. ಆದರೆ 50% ಸಮಸ್ಯೆ ಮಾತ್ರ ಕಟ್ಟಿಟ್ಟ ಬುತ್ತಿ. ಇನ್ನು 50% ಏನಿರುತ್ತೆ ನಿಮ್ಮ ಜಾತಕ, ನಿಮ್ಮ ವ್ಯಕ್ತಿತ್ವ, ನಡ್ಕೊಳ್ಳೋ ರೀತಿ ಮೇಲೆ ನಿಮ್ಮ ಲೈಫ್ ಇರುತ್ತೆ. ನಿಮ್ಮ ಲೈಫನ್ನು ನೀವೇ ರೂಲ್ ಮಾಡ್ಕೋಬೇಕು. ಹಾಗಾಗಿ ಯಾರ್ಯಾರು ಮನೆ ಕಟ್ಟೋಬೇಕಂತ ಆಸೆ ಇದ್ರೆ ಮೊದಲು ಭೂತತ್ವವನ್ನು ಪರೀಕ್ಷೆ ಮಾಡಿಕೊಂಡು ಕುಲಂಕುಷವಾಗಿ ವಿಚಾರ ಮಾಡಿ ಒಂದು ಕಟ್ಟೋದು ಸರಿ, ಮನೆ ಹಗಲಲ್ಲಿ ಕಟ್ಟೋಂಗಿಲ್ಲ.
ಆದ ಕಾರಣ ನಾನು ನೋವು ಉಂಡಿದ್ದೀನಿ. ನನ್ನ ನೋವು ಯಾರಿಗೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಈ ವಿಡಿಯೋನ ಭಾಳ ಡೀಪ್ ಸ್ಟಡಿ ಮಾಡಿ ಮಾಡಕ್ಕಂತೀನಿ. 100% ಬಜೆಟ್ ಐತಿ ಇದು. ಇದನ್ನ ತಿಳ್ಕೊಂಡವ್ರಿಗೆ ಮಾತ್ರ, ನೋವು ಉಂಡವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಹಂಗಾಗಿ ಯಾರಾದ್ರೂ ಮನೆ ಕಟ್ಟುವ ಆಸಕ್ತಿ ಇತ್ತು ಅಂದ್ರೆ ಒಬ್ಬರು ಬಿಟ್ಟು ಇಬ್ಬರು ವಿಚಾರ ಮಾಡಿಕೊಂಡು ತಮ್ಮ ಸಮಸ್ಯೆನ ಬಗೆಹರಿಸ್ಕೋಬೇಕಂತಂದು ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಮತ್ತೆ ಮುಂದಿನ ವಿಡಿಯೋಗಾಗಿ ವೀಕ್ಷಣೆ ಮಾಡೋಣ. ನಮಸ್ಕಾರ.